ನಮಸ್ಕಾರ ಸ್ನೇಹಿತರೆ, ಹೊಸ ವರ್ಷದಲ್ಲಿ ಅಪರೂಪದ ಸಂಯೋಗ. ಈ 5 ರಾಶಿಗೆ ಮಂಗಳನಿಂದ ಧೈರ್ಯ ಮತ್ತು ದುಡ್ಡು. ಹೌದು, ಸೂರ್ಯ ಮಂಗಳ ಮಕರ ರಾಶಿಯಲ್ಲಿ ಒಟ್ಟಿಗೆ ಸಂಚಾರ ಮಾಡಲಿದ್ದು 5 ರಾಶಿಗಳಿಗೆ ಸಂಪತ್ತು, ಸೌಕರ್ಯ, ಧೈರ್ಯವನ್ನು ನೀಡಲಿದ್ದಾರೆ. ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾವುವೆಂದು ತಿಳಿಯೋಣ. ಜ್ಯೋತಿಷ್ಯದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ, ಅಧಿಕಾರ, ಆತ್ಮದ ಕಾರಕ ಹಾಗೂ ಆತ್ಮವಿಶ್ವಾಸದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಂಗಳನನ್ನು ಧೈರ್ಯ ಹಾಗೂ ಶಕ್ತಿಯ ಕಾರಕ ಎಂದು ಕರೆಯಲಾಗುವುದು. ಈ 2 ಗ್ರಹಗಳ ಸಂಯೋಗದಿಂದಾಗಿ ಅಧಿಕಾರ, ಆಸ್ತಿ, ಧೈರ್ಯ ಮತ್ತು ಸಂಪತ್ತು ವೃದ್ಧಿಯಾಗಲಿದೆ. ಜೊತೆಗೆ ಶ್ರೀಮಂತರಾಗುವ ಭಾಗ್ಯವು ಸಿಗುವುದು. ಅಂದಹಾಗೆ ಹೊಸ ವರ್ಷದ ಆರಂಭದ ತಿಂಗಳು ಸೂರ್ಯ ಹಾಗೂ ಮಂಗಳ ಒಟ್ಟಾಗಿ ಸಾಗಲಿದ್ದಾರೆ. ಜನವರಿ 14ರಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದರೆ ಜನವರಿ 16ರಂದು ಮಂಗಳ ಕೂಡ ಮಕರ ರಾಶಿಗೆ ಸಾಗಲಿದೆ. ಜನವರಿ 16ರಂದು ಮಕರ ರಾಶಿಯಲ್ಲಿ ಸೂರ್ಯ ಹಾಗೂ ಮಂಗಳ ಸಂಯೋಗ ಕೆಲವು ರಾಶಿಗಳ ಅದೃಷ್ಟವನ್ನು ಕುಲಾಯಿಸುವುದು. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಗಳ ಕಷ್ಟಗಳು ದೂರವಾಗುವ ಸಮಯ ದೂರವಿಲ್ಲ. ಜನವರಿಯಲ್ಲಿ ಮೇಷರಾಶಿಗಳ ಅದೃಷ್ಟದ ಬಾಗಿಲು ತೆರೆಯಲಿದ್ದಾನೆ ಮಂಗಳದೇವ. ಮಂಗಳನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಈ ಸಂಚಾರವು ಹೆಚ್ಚು ಲಾಭವನ್ನು ತರಲಿದೆ. ಮೇಷರಾಶಿಯ 10ನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ ಮಾಡುವುದು ಶ್ರೀಮಂತರಾಗುವ ಭಾಗ್ಯ ನೀಡಲಿದೆ ಮತ್ತು ಅನೇಕ ಮೂಲಗಳಿಂದ ಹಣ ಹರಿವು ಅಧಿಕವಾಗುವುದು. ಉದ್ಯೋಗದಲ್ಲಿದ್ದ ಕಿರಿಕಿರಿ, ಒತ್ತಡ, ಅಶಾಂತಿಮಯವಾಗಿ ಯಶಸ್ವಿ, ಖ್ಯಾತಿ ಮತ್ತು ಆರ್ಥಿಕ ಲಾಭಗಳು ಪ್ರಾಪ್ತಿಯಾಗಲಿವೆ. ಅಲ್ಲದೆ ವಾಹನ, ಮನೆಯನ್ನು ಖರೀದಿ ಮಾಡುವ ಸೌಭಾಗ್ಯ ಸಿಗಲಿದೆ ಮತ್ತು ನೀವು ಅಂದುಕೊಂಡಿದ್ದನ್ನು ಈ ಸಮಯದಲ್ಲಿ ಸಾಧಿಸುವಿರಿ ಮತ್ತು ಸಂತೋಷದ ಅಲೆ ಮನೆಯಲ್ಲಿ ನೆಲೆಸುವುದು. ಇದರೊಂದಿಗೆ ಹೆಚ್ಚು ಸಂಬಳ ಹಾಗೂ ಸ್ಥಾನವಿರುವ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಜೊತೆಗೆ ಕ್ರೀಡೆ, ಶಿಕ್ಷಣ, ರೈಲ್ವೆ, ಸರ್ಕಾರಿ ಉದ್ಯೋಗ, ವ್ಯಾಪಾರ, ವ್ಯವಹಾರ ಮತ್ತು ಉದ್ಯಮ ಮಾಡುವ ಮೇಷರಾಶಿಯವರಿಗೆ ಐಶ್ವರ್ಯದ ಜೀವನವನ್ನು ಕರುಣಿಸಲಿದ್ದಾನೆ ಮಂಗಳದೇವ. ಮೇಷರಾಶಿಯ ಜಾತಕದಲ್ಲಿ ಮಂಗಳನ ಉನ್ನತ ಸ್ಥಾನವು ಎಲ್ಲ ಸೌಕರ್ಯಗಳನ್ನು ನೀಡಲಿದೆ. ಎರಡನೆಯದಾಗಿ ತುಲಾರಾಶಿ. ಹೊಸ ವರ್ಷದ ಆರಂಭದ ತಿಂಗಳು ತುಲಾರಾಶಿಗಳ ಸಂಪತ್ತಿನ ಚೀಲವನ್ನು ತೆರೆಯಲಿದ್ದಾನೆ ಮಂಗಳದೇವ. ಈವರೆಗೂ ಪಟ್ಟ ಶ್ರಮಕ್ಕೆ ಮಂಗಳನಿಂದ ದುಪ್ಪಟ್ಟು ಲಾಭ ಸಿಗಲಿದೆ. ಶ್ರಮವಿಲ್ಲದೆ ಹಣ ಗಳಿಸುವ ಸುಸಂದರ್ಭ ನಿಮ್ಮದಾಗುವುದು. ತುಲಾರಾಶಿಯ 4ನೇ ಮನೆಯಲ್ಲಿ ಮಂಗಳ ಸಂಚಾರ ವಾಹನ, ಆಸ್ತಿ ಖರೀದಿಗೆ ಅವಕಾಶ ಕಲ್ಪಿಸಲಿದೆ. ಈ ಸಂಚಾರ ವೃತ್ತಿ ಜೀವನಕ್ಕೆ ಶುಭವನ್ನು ತರುವುದು ಮತ್ತು ವ್ಯಾಪಾರವನ್ನು ವಿಸ್ತರಿಸುವಿರಿ. ಅದು ಲಾಭದಾಯಕವಾಗಲಿದೆ. ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಮತ್ತು ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುವುದು. ಸಂಗಾತಿಯ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಬರುವುದು. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ದ್ವಿಗುಣಗೊಳ್ಳುವುದು. ಜೊತೆಗೆ ನಿಮ್ಮ ಸಾಮಾಜಿಕ ವಲಯ ವಿಸ್ತಾರಗೊಳ್ಳಲಿದೆ. ಮೂರನೆಯದಾಗಿ ಮೀನರಾಶಿ. ಮೀನರಾಶಿಯ 11ನೇ ಮನೆಯಲ್ಲಿ ಮಂಗಳನ ಸಂಚಾರ ಅತ್ಯಂತ ಮಂಗಳಕರ. ಹೊಸ ವರ್ಷದ ಆರಂಭದ ತಿಂಗಳು ಮೀನರಾಶಿಯವರಿಗೆ ಮಂಗಳ ದೇವನಿಂದ ವಿಭಿನ್ನ ಮಾರ್ಗಗಳಿಂದ ಧನಲಾಭವಾಗಲಿದೆ. ಈ ಸಂಚಾರ ನಿಮ್ಮ ಭಾಗ್ಯವನ್ನು ಬಲಪಡಿಸಲಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡಿ ಬರಬಹುದು. ತೀರ್ಥಯಾತ್ರೆ ಅಥವಾ ದೂರ ಪ್ರಯಾಣ ಮಾಡಬಹುದು ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಮಂಗಳನ ಅದೃಷ್ಟದ ಬಲದಿಂದಾಗಿ ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚು ಲಾಭ ಗಳಿಸುವಿರಿ ಮತ್ತು ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ದೊರೆಯಲಿದೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. 4ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ 3ನೇ ಮನೆಯಲ್ಲಿ ಸೂರ್ಯ ಹಾಗೂ ಮಂಗಳ ಸಂಯೋಗಗೊಳ್ಳಲಿದ್ದಾರೆ. ಮಂಗಳನು ವೃಶ್ಚಿಕ ರಾಶಿಯ ಸಹ ಅಧಿಪತಿಯಾಗಿರುವುದರಿಂದ ಈ ಸಂಚಾರವು ಧೈರ್ಯವನ್ನು ಹೆಚ್ಚಿಸಲಿದೆ ಮತ್ತು ವೃತ್ತಿ ಜೀವನದಲ್ಲಿ ಯಾವುದೇ ಸವಾಲನ್ನು ಎದುರಿಸುವ ಶಕ್ತಿ ನಿಮ್ಮದಾಗುವುದು. ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಲಾಭ ಸಿಗಲಿದೆ. ಇನ್ನು ಹಠಾತ್ ಧನ ಲಾಭದ ಸಾಧ್ಯತೆಗಳಿವೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವುದು. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ನಿಲ್ಲಲು ಹೆದರುವರು. ಕಾನೂನು ವಿಷಯಗಳಲ್ಲಿ ಜಯ ನಿಮ್ಮದಾಗಲಿದೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದು. ನಿಮ್ಮ ಮಾತುಗಳಿಗೆ ಜನರು ಬೆಲೆ ಕೊಡುವರು ಮತ್ತು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಖಚಿತ. ಇನ್ನು 5ನೇದಾಗಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಈ ಸಂಚಾರ ರಾಜಯೋಗವನ್ನು ತರಲಿದೆ. ಕೆಲಸದಲ್ಲಿ ಹೊಸ ಹುರುಪು ಮತ್ತು ಚೈತನ್ಯ ಮೂಡಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಲಕ್ಷಣವಿದೆ. ನಿಮ್ಮ ನಾಯಕತ್ವ ಗುಣಗಳಿಗೆ ಪ್ರಶಂಸೆ ವ್ಯಕ್ತವಾಗುವುದು. ಆರ್ಥಿಕವಾಗಿ ಬಲಗೊಳ್ಳುವ ಸಮಯ ಇದಾಗಿದೆ. ಈ ಸಂದರ್ಭದಲ್ಲಿ ಆಸ್ತಿ ಹಾಗೂ ವಾಹನ ಖರೀದಿ ಯೋಗವೂ ಇದೆ. ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರುವುದು ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ಎಲ್ಲೋ ಹಣ ಹೂಡಿಕೆ ಮಾಡಿದ್ದರೆ ಅದರಿಂದಲೂ ನೀವು ಲಾಭವನ್ನು ಪಡೆಯುವಿರಿ.
ನಿಮ್ಮ ಎಲ್ಲ ಆಸೆಗಳು ಈಡೇರಲು ಸೂರ್ಯದೇವ ಆಶೀರ್ವದಿಸಲಿದ್ದಾನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.